ಬಂಗುಡೆ ಮೀನು ಸಿಕ್ಕಿದೆ, ಬಂಗುಡೆ ಮೀನು. ಮಧ್ಯಾಹ್ನ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಗಂಟೆ 11 ಆಯಿತು. 11 ಗಂಟೆಗೆ ಮೀನಿನವರು ಬಂದರು. ಹಾಗೆ ಮೀನು ತೆಗೆದಿದ್ದೇನೆ. ದೊಡ್ಡ ಬಂಗುಡೆ ಅಲ್ಲ, ಚಿಕ್ಕ ಬಂಗುಡೆ. ನಾನು ಮೀನು ತೆಗೆದು ಒಳಗಡೆ ಬರುವಾಗ ಇಲ್ಲಿ ಕರೆಂಟ್ ಇಲ್ಲ. ಮೀನು ಅಷ್ಟೇ ದೊಡ್ಡ ಫ್ರೆಶ್ ಅಂತ ನನಗೆ ಕಾಣಿಸೋದಿಲ್ಲ ನೋಡಿ. ದೊಡ್ಡ ಬಂಗುಡೆ ಸಹ ಅಲ್ಲ. ಏನು ಮಾಡೋದು ಪದಾರ್ಥ ಅಂತ ಆಲೋಚನೆ ಮಾಡುವಾಗ ಮೀನು ತೆಗೆಯುವ ಅಂತ ಆಯಿತು. ಹುಳಿಮುಂಚಿ ಮಾಡೋಣ ಅಂದ್ಕೊಂಡದು. ಇವಾಗ ಹುಳಿಮುಂಚಿ ಮಾಡಲಿಕ್ಕೆ ಕರೆಂಟ್ ಇಲ್ಲ. ಹಾಗಾಗಿ ಫ್ರಿಜ್ಜಲ್ಲಿ ಇಡ್ತೇನೆ, ಬಂದರೆ ಬರ್ತದೆ ಕರೆಂಟ್. ಇಲ್ಲದಿದ್ದರೆ ಸಂಜೆ ಮಾಡುವ. ಸಂಜೆ ವಾದ್ಯದ ಸೌಂಡ್ ಕೇಳಿಸ್ತಾ ಉಂಟಾ? ಅಲ್ಲಿ ಹತ್ರದ ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡೋದು. ಅವರು ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ದೇವಸ್ಥಾನದಲ್ಲೆಲ್ಲ ಫಂಕ್ಷನಿಗೆಲ್ಲ ಹೋಗ್ತಾರೆ. ವಾದ್ಯ ಇಡ್ಲಿಕ್ಕೆ ಪ್ರಾಕ್ಟೀಸ್ ಆಗ್ತಾ ಉಂಟು. ಕೇಳ್ತದ ಗೊತ್ತಿಲ್ಲ ನನಗೆ ಇಲ್ಲಿ ಕೇಳಿಸ್ತಾ ಉಂಟು. ಹಾಗಾಗಿ ಮೊಬೈಲಲ್ಲಿ ಕೇಳಿಸ್ಬೋದು ಅಂದ್ಕೊಂಡದು. ನಾನಿವಾಗ ಏನು ಅವಿಲ್ ಮಿಲ್ಕ್ ಮಾಡಬೇಕು ಅಂತಿದ್ದೇನೆ. ತುಂಬ ಸಲ ನಾನು ಅಂದ್ಕೊಂಡಿದ್ದೆ ಅವಿಲ್ ಮಿಲ್ಕ್ ಮಾಡಬೇಕು ಅಂತ. ನಾನು ಇಲ್ಲಿವರೆಗೆ ಅವಿಲ್ ಮಿಲ್ಕ್ ಟೇಸ್ಟ್ ಮಾಡಲಿಲ್ಲ. ಹಾಗೆ ಹೇಗೆ ಮಾಡೋದು ಅಂತ ಗೊತ್ತುಂಟು, ತುಂಬ ಈಸಿ ಉಂಟು ಮಾಡಲಿಕ್ಕೆ. ಹಾಗೆ ಇಲ್ಲಿ ಬಾಳೆಹಣ್ಣು ಕೂಡ ಉಂಟು, ಯಾವುದು ಕದಳಿ ಬಾಳೆಹಣ್ಣಿನ ಗೊನೆ ಕೂಡ ಉಂಟು. ನಮಗೆ ಇಲ್ಲಿ ಆ ಬಾಳೆಹಣ್ಣಿನ ಗೊನೆ ಉಂಟಲ್ಲ, ಅಪರೂಪಕ್ಕೆ ಸಿಗೋದು. ಮನೆಯಲ್ಲಿ ಆಗೋದು ಅಪರೂಪಕ್ಕೆ. ಅದು ಆಗೋದು ಯಾವ ಟೈಮಲ್ಲಿ ಅಂತ ಹೇಳಿದರೆ, ನಮಗೆ ಯಾವಾಗ ಕಫ ಇರ್ತದೆ, ಮಕ್ಕಳಿಗೆ ಯಾವಾಗ ಶೀತ ಕೆಮ್ಮು ಇರ್ತದೆ, ಆವಾಗಲೇ ಇಲ್ಲಿ ಬಾಳೆಗೊನೆ ಸಿಗೋದು ನಮಗೆ. ಹಾಗೆ ಸ್ವಲ್ಪ ಉಂಟು. ಸ್ವಲ್ಪ ನಾನು ನಿನ್ನೆ ಇದು ಮಾಡಿದ್ದೇನೆ, ಯಾವುದು ಇವತ್ತು ಬೆಳಿಗ್ಗೆ ಬನ್ಸ್ ಮಾಡಿದ್ದೆ ಬಾಳೆಹಣ್ಣಲ್ಲಿ. ಆಮೇಲೆ ನಿನ್ನೆ ಸ್ವಲ್ಪ ಪೋಡಿ ಮಾಡಿದ್ದೇನೆ, ಯಾವುದು ಕದಳಿ ಬಾಳೆಹಣ್ಣಿನ ಪೋಡಿ. ತುಂಬ ಒಳ್ಳೆಯದಾಗ್ತದೆ. ಮೈದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ನೀರಲ್ಲಿ ಕಲಸಿ ಇದು ಬಾಳೆಹಣ್ಣನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಬಿಡೋದು. ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ನಾನು ಅಂದ್ಕೊಂಡದ್ದು ನೇಂದ್ರ ಬಾಳೆಹಣ್ಣಿನಲ್ಲಿ ಮಾತ್ರ ಪೋಡಿ ಮಾಡಲಿಕ್ಕೆ ಆಗೋದು ಅಂತ. ಇಲ್ಲ, ಕದಳಿ ಬಾಳೆಹಣ್ಣಲ್ಲಿ ಕೂಡ ಪೋಡಿ ಮಾಡಲಿಕ್ಕೆ ಆಗ್ತದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ಅವಿಲ್ ಮಿಲ್ಕ್ ಮಾಡುವಂತಿದ್ದೇನೆ. ಇವಾಗ ನಾನು ಜಸ್ಟ್ ನನಗೆ ಮಾಡ್ತಾ ಇದ್ದೇನೆ. ಒಳ್ಳೆಯದಾದರೆ, ಇಷ್ಟ ಆದರೆ ಮಕ್ಕಳಿಗೆ ಕೂಡ ಮಾಡಿಕೊಡುವಂತಿದ್ದೇನೆ. ಹಾಗೆ ಅವಿಲ್ ಮಿಲ್ಕ್ ಮಾಡುವ. ಮೀನಂತೂ ಇವಾಗ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಕರೆಂಟ್ ಬರದಿದ್ದರೆ ಮಧ್ಯಾಹ್ನಕ್ಕೆ ಏನಾದರೂ ನಾನು ಅಡ್ಜಸ್ಟ್ ಮಾಡ್ತೇನೆ. ಒಂದು ಕಡೆ ಪಾತ್ರ ತೊಳಿಲಿಕ್ಕೆ ಉಂಟು, ಪಾತ್ರದ ಕೆಲಸ ಆಮೇಲೆ ಮಾಡುವಂತಿದ್ದೇನೆ. ಅದು ಯಾವಾಗಲೂ ಇದ್ದದ್ದೇ ಅಲ್ವಾ. ನಾನು ಮೊನ್ನೆ ಒಂದು ಶಾರ್ಟ್ಸ್ ವೀಡಿಯೋಸಲ್ಲಿ ನೋಡಿದ್ದೆ, ಒಂದು ಹೆಂಗಸು ವೀಡಿಯೋ ಮಾಡೋದು. ಹೊಸ ವರ್ಷಕ್ಕೆ ನಮ್ಮ ಒಂದು ಲೈಫ್ ಹೇಗಿರ್ತದೆ ಅಂತ ಹೇಳಿದರೆ, ಹೊಸ ವರ್ಷಕ್ಕೆ ಸಹ ಪಾತ್ರೆ ತೊಳೆಯುವುದು, ಅಲ್ಲದಿದ್ದರೆ ನೆಲ ಗುಡಿಸೋದು, ಯಾವುದು ಕೂಡ ಚೇಂಜಸ್ ಇಲ್ಲ. ಹಾಗಾಗಿ ನಮಗೆ ಇಯರ್ ಚೇಂಜ್ ಆದರೂ ಕೂಡ ಹೆಂಗಸರಿಗಂತೂ ಯಾವಾಗಲೂ ಇದ್ದ ಕೆಲಸ ಇದ್ದ ಹಾಗೆ ಅಂತ ಒಂದು ಫನ್ನಿಯಾಗಿ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದು. ಹಾಗೆ ಅದೆಲ್ಲ ಮನೆಯಲ್ಲಿ ಕೂಡ ಇದ್ದದೆ ಹೆಂಗಸರಿಗೆ. ಹಾಗಾಗಿ ಅದನ್ನು ಮತ್ತೆ ಕ್ಲೀನ್ ಮಾಡ್ತೇನೆ. ಇವಾಗ ಜಸ್ಟ್ ನಾನು ಅವಿಲ್ ಮಿಲ್ಕ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು ಇದು ಅವಲಕ್ಕಿ ಹುರಿತಾ ಇದ್ದೇನೆ. ಸ್ವಲ್ಪ ಅವಲಕ್ಕಿಯನ್ನು ಒಳ್ಳೆ ರೀತಿ ರೋಸ್ಟ್ ಮಾಡಬೇಕು. ವಾದ್ಯದ ಸೌಂಡು ಕೇಳಿಸ್ಬೋದು ನಿಮಗೆ. ನಾನು ಹೇಳಿದ್ದಲ್ಲ ಆಲ್ರೆಡಿ, ಅದು ಮನೆ ಹತ್ತಿರದಲ್ಲಿ. ನನಗೆ ಮಾತ್ರ ಅದರ ಸೌಂಡು ತುಂಬ ಇಷ್ಟ. ಈ ಕೋಲಕ್ಕೆಲ್ಲ ಇರುವ ಸೌಂಡ್ ಎಲ್ಲ ನನಗೆ ತುಂಬ ಇಷ್ಟ. ವಾದ್ಯದ ಸೌಂಡ್ ಎಂಜಾಯ್ ಮಾಡ್ತಾ ನಾನು ಅವಿಲ್ ಮಿಲ್ಕ್ ಮಾಡ್ತೇನೆ. ಯಾವ ಥರ ಇದೆ ಅಂತ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ. ಮೊನ್ನೆ ನಾನು ಕಂಬಳಕ್ಕೆ ಹೋಗುವ ಟೈಮಲ್ಲಿ ಅಲ್ಲಿ ಅವಿಲ್ ಮಿಲ್ಕ್ ಮಾಡ್ತಾಯಿದ್ರು. ಆವಾಗ ನನಗೆ ಬೇಕು ಅಂತ ಆಸೆ ಇತ್ತು, ಮತ್ತು ನಾನು ಕೇಳಲಿಲ್ಲ. ಖುಷಿ ಹೇಳಿದ್ಲು, ಅವಳು ಯಾವಾಗಲೂ ಒಮ್ಮೆ ಅವಿಲ್ ಮಿಲ್ಕ್ ಕುಡ್ದಿದ್ದಾಳಂತೆ, ಅವಳಿಗೆ ಇಷ್ಟ ಆಗಲಿಲ್ಲಂತೆ. ಮತ್ತು ನಾನು ನೋಡುವ, ಇದನ್ನು ಒಳ್ಳೆ ರೀತಿ ಹುರಿತಾ ಇದ್ದೇನೆ. ನಾನು ಕರೆಕ್ಟ್ ಹೇಳ್ತೇನೆ ಯಾವ ರೀತಿ ಆಗ್ತದೆ ಅಂತ. ಇದಕ್ಕೆ ಚೆರಿ ಹಾಕ್ಬೋದು. ಚೆರಿ ಯಾವುದು ಗೊತ್ತುಂಟಾ? ಚೆರಿ ಮತ್ತು ಇದು ಕೇಕಲ್ಲೆಲ್ಲ ಸಿಗ್ತದಲ್ಲ, ಕೆಂಪು ಕಲರ್ನ ಚೆರಿ, ಅದೆಲ್ಲ ಇದ್ದರೆ ಹಾಕ್ಬೋದು. ನಾವು ಐಸ್ ಕ್ರೀಮಿಗೆಲ್ಲ ಹಾಕ್ತೇವಲ್ವ, ಅದು ನನ್ನ ಹತ್ರ ಇಲ್ಲ ಇವಾಗ. ಅದು ಮನೆಯಲ್ಲಿ ಮಾಡ್ಬೋದು, ಈಸಿ. ಅದು ಪಪ್ಪಾಯಿಯಲ್ಲಿ ಮಾಡ್ಬೋದು. ಪಪ್ಪಾಯಿಯನ್ನು ಸಕ್ಕರೆ ಪಾಕದಲ್ಲಿ ಮಾಡಿ ಅದನ್ನು ಬಿಸಿಲಿಗೆ ಒಣಗಿಸೋದು ಕಲರ್ ಹಾಕಿ. ಅದು ಕೂಡ ಒಮ್ಮೆ ಮಾಡಬೇಕು ಅಂತಿದ್ದೇನೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಇದಕ್ಕೆ ಮೇನ್ ಬೇಕಾದದ್ದು ಅವಲಕ್ಕಿ, ಸಕ್ಕರೆ, ಹಾಲು, ಬಾಳೆಹಣ್ಣು. ಇದು 3 ಮೇಯ್ನಾಗಿ ಬೇಕಾದದ್ದು. ಯಾರಿಗಿಷ್ಟ ವಾದ್ಯದ ಸೌಂಡ್? ನನಗೆ ಖುಷಿಯಾಗೋದು, ಒಂಥರ ಮೈಂಡ್ ಏನಾದರೂ ಮೈಂಡಲ್ಲಿ ಟೆನ್ಷನ್ ಇದ್ದರೂ ಕೂಡ ಆ ವಾದ್ಯದ ಸೌಂಡ್ ಕೇಳುವಾಗ ಒಂಥರ ರಿಲೀಫ್ ಆಗ್ತದೆ. ಮನುಷ್ಯರಾದ ಮೇಲೆ ತಲೆಯಲ್ಲಿ 1000 ಟೆನ್ಷನ್ಸ್ ಏನಾದರೂ ಓಡ್ತಾ ಇರ್ತದಲ್ವ. ನನಗೆ ಸಹ ಏನಾದರೂ ತಲೆಯಲ್ಲಿ ಒಮ್ಮೆ ಓಡ್ತಾ ಇರ್ತದೆ. ಇವಾಗ ಖುಷಿ ಆಯಿತು.
ಟೇಸ್ಟ್ ಆಗ್ತಾ ಬಂತು. ಕೈಯಲ್ಲಿಗೆ ಮಾಡುವಾಗ ಇದು ಪುಡಿ ಆಗಬೇಕು. ಎರಡು 3 ಬಾಳೆಹಣ್ಣು ತೆಗಿತೇನೆ. ಬಾಳೆಹಣ್ಣು ಉಂಟಲ್ಲ ಗ್ಲಾಸಲ್ಲಿ ಹಾಕಿ ಹುಡಿ ಮಾಡಬೇಕು, ಗುದ್ದಿ. ಇದು ಬೇಗ ಇದರಲ್ಲಿ ಗುದ್ದಿದ್ರೆ ಈ ಗ್ಲಾಸ್ ಹುಡಿ ಆಗ್ತದೆ. ಇದರಲ್ಲಿ ಗುದ್ದುವ, ಇದು ಸ್ವಲ್ಪ ಗಟ್ಟಿ ಇದೆ ಗ್ಲಾಸ್. ನಾನು 2 ತೆಗೆದದ್ದು ಬಾಳೆಹಣ್ಣು, 2 ಸಾಕು. ಸ್ವಲ್ಪ ಸಕ್ಕರೆ ಹಾಕುವ, ಸ್ವಲ್ಪ ಒಂದು 2 ಸ್ಪೂನು, ಸಿಹಿ ಇರಬೇಕಲ್ವ. ಹಾಕಿ ಗುದ್ದಬೇಕು ಇದನ್ನು. ಇದು ನಂದು ಚಪಾತಿದು, ಇದರಲ್ಲಿಗೆ ಗುದ್ದಿ ಹುಡಿ ಮಾಡುವ. ಕರೆಕ್ಟ್ ಗುದ್ದಿ ಹುಡಿ ಮಾಡಿದ ನಂತರ ತೋರಿಸ್ತೇನೆ, ಇಲ್ಲದಿದ್ದರೆ ಗ್ಲಾಸ್ ಹುಡಿ ಆಗ್ಬೋದು. ಬೇರೆ ಗ್ಲಾಸಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ನಾನು. ಇನ್ನು ಇದಕ್ಕೆ ಸ್ವಲ್ಪ ಕೋಲ್ಡ್ ಹಾಲು ಹಾಕ್ತಾ ಇದ್ದೇನೆ, ಬಿಸಿ ಮಾಡಿದ ಫ್ರಿಜ್ಜಲ್ಲಿಟ್ಟ ಕೋಲ್ಡ್ ಹಾಲು. ಅನಂತರ ಹುರಿದಿಟ್ಟ ಅವಲಕ್ಕಿ. ನಾನು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ತುರಿದದ್ದು ಹಾಕ್ತಾ ಇದ್ದೇನೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದು ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಇದೊಂದು ಸ್ಟೈಲಿಗೋಸ್ಕರ ಹಾಕ್ತಾ ಇದ್ದೇನೆ, ಮತ್ತು ನನಗಿಷ್ಟ ಕ್ಯಾರೆಟ್ ಕೂಡ. ಬೇರೆ ಯಾವುದಾದ್ರೂ ಚೆರಿ ಹಾಗೇನಿದ್ರೆ ಅದು ಕೂಡ ಆ್ಯಡ್ ಮಾಡ್ಬೋದು. ಇನ್ನು ಪುನಃ ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಇನ್ನೂ ಮೇಲಿಂದ ಸ್ವಲ್ಪ ಯಾವುದು ಅವಲಕ್ಕಿ, ಕ್ರಿಸ್ಪಿಯಾದ ಅವಲಕ್ಕಿ ನೋಡಿ. ಇದನ್ನು ಅವಿಲ್ ಮಿಲ್ಕ್ ರೆಡಿಯಾಗಿದೆ. ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು, ಹಾಗೆ ಕುಡಿಲಿಕ್ಕಿಲ್ಲ. ಮಿಕ್ಸ್ ಮಾಡಿ, ಗೊತ್ತಿಲ್ಲ ಯಾವ ಥರ ಆಗ್ತದೆ ಅಂತ. ಫುಲ್ ಮಿಕ್ಸ್ ಮಾಡಬೇಕು, ತುಂಬ ಹೊತ್ತು ಹಾಗೆ ಇಡಬಾರ್ದಂತೆ, ಅವಲಕ್ಕಿ ನೆನೆದು ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾರೆ. ಕ್ರಿಸ್ಪಿನೆಸ್ ಹೋಗೋ ಮೊದಲು ತಿನ್ನಬೇಕಂತೆ. ನೋಡು, ಒಂಥರ ಒಳ್ಳೆಯದುಂಟು. ಒಳ್ಳೆಯದಾಗ್ತದೆ. ಬಾಳೆಹಣ್ಣು ಇಷ್ಟ ಇರುವವರಿಗೆ ಒಳ್ಳೆಯದಾಗ್ಬೋದು, ಬಾಳೆಹಣ್ಣು ಇಷ್ಟ ಇಲ್ಲದವರಿಗೆ ಅಷ್ಟು ಒಳ್ಳೆಯದಾಗಲಿಕ್ಕಿಲ್ಲ. ಒಳ್ಳೆದುಂಟು. ನನ್ನ ಮಕ್ಕಳಿಗೆ ಇಷ್ಟ ಆಗ್ತದೆ ಗೊತ್ತಿಲ್ಲ, ನನಗೆ ಇಷ್ಟ ಆಯಿತು. ಚೆರಿ ಎಲ್ಲ ಹಾಕಿದರೆ ತಿನ್ನುವಾಗ ಮತ್ತೆ ಸಹ ಟೇಸ್ಟ್ ಆಗ್ತದೆ ಅಲ್ವಾ. ಇದಕ್ಕೆ ಹಾಕ್ಲಿಕ್ಕಿರೋದಿಷ್ಟೇಯಾ, ಬಾಳೆಹಣ್ಣು, ಸಕ್ಕರೆ, ಅವಲಕ್ಕಿ ಮೇಯ್ನಾಗಿ ಬೇಕಾದದ್ದು. ಆಮೇಲೆ ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು, ದ್ರಾಕ್ಷಿ ಬೇಕಾದರೆ ಹಾಕ್ಬೋದು, ಗೋಡಂಬಿ ಹಾಕ್ಬೋದು. ಕೋಲ್ಡ್ ಹಾಲಿಗೆ ಮಾತ್ರ ಒಳ್ಳೆಯದಾಗ್ಬೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಮತ್ತು ಹೆಲ್ತಿ ಅಲ್ವಾ ಇದು, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನನಗಂತೂ ಕೆಮ್ಮು ಬರ್ತಾ ಉಂಟು ಮಾತ್ರ. ಕೋಲ್ಡ್ ಸ್ವಲ್ಪ ಕಫ ಇದ್ದ ಕಾರಣ, ಕೋಲ್ಡ್ ಹಾಲು ಹಾಕಿದ ಕಾರಣ ಸ್ವಲ್ಪ ಕೆಮ್ಮು ಬರ್ತದೆ. ಒಳ್ಳೆಯದುಂಟು, ಹೊಟ್ಟೆ ಕೂಡ ತುಂಬುತ್ತದೆ, ಒಂಥರ ಹೊಟ್ಟೆ ಫುಲ್ಲಾದಾಗ ಆಯಿತು. ನನಗೆ ಖುಷಿ ಆಗ್ತದೆ. ಮತ್ತು ಯಾವುದು ಕೆಮಿಕಲ್ ಏನಿಲ್ಲ ಅಲ್ವಾ, ಎಲ್ಲ ಒಳ್ಳೆ ಐಟಮ್. ಹಾಲು ಆಗಲಿ, ಅವಲಕ್ಕಿ ಆಗಲಿ, ಬಾಳೆಹಣ್ಣಾಗಲಿ. ಶುಗರ್ ಒಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಜಾಸ್ತಿ. 2 ಸ್ಪೂನ್ ಹಾಕಿದ್ದೇನೆ ಅಷ್ಟೇ. ಟ್ರೈ ಮಾಡಿ ಒಮ್ಮೆ. ಯಾವಾಗಲೂ ನಾವು ಉಂಟಲ್ಲ, ಏನಾದರೂ ಹೊಸದಾಗಿ ಟ್ರೈ ಮಾಡುವಾಗ ಉಂಟಲ್ಲ, ಒಮ್ಮೆಲೆ ತುಂಬ ಮಾಡೋದಲ್ಲ, ಒಂದೇ ಒಂದು ಗ್ಲಾಸ್ ಮಾಡಿ ಫಸ್ಟಿಗೆ. ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮಾಡಿ. ಎಲ್ಲರ ಟೇಸ್ಟ್ ಒಂದೇ ಲೆಕ್ಕ ಇರೋದಿಲ್ಲ. ಇವಾಗ ನನಗೆ ಇಷ್ಟ ಆಯಿತು ಅಂತ ಎಲ್ಲರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ ಅಲ್ವಾ. ಒಬ್ಬೊಬ್ಬರ ಬಾಯಿ ರುಚಿ ಒಂದೊಂದು ರೀತಿ ಇರ್ತದೆ. ಕೆಲವರಿಗೆ ಒಂದು ಇಷ್ಟ ಆಗ್ತದೆ, ಒಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾವುದೇ ನಾವು ಹೊಸ ಐಟಮ್ ಮಾಡಬೇಕಿದ್ರುಂಟಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಬೇಕು ಫಸ್ಟಿಗೆ ಮಾಡುವಾಗ. ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮಾಡ್ಬೋದು. ಮತ್ತು ಫಸ್ಟಿಗೆ ಮಾಡುವಾಗ ಸರಿಯಾಗದಿದ್ದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸರಿ ಆಗ್ತದೆ. ನಾನು ಮೊನ್ನೆ ಯಾವುದು ಒಬ್ಬಟ್ಟು ಮಾಡಿದ್ದಲ್ವ, ಬೇಳೆ ಒಬ್ಬಟ್ಟು, ಹೋಳಿಗೆ ಉಂಟಲ್ವಾ, ಅದು ಮಾಡಿದ್ದಲ್ವ ಬೇಳೆದು. ಅದು ಫಸ್ಟ್ ಮಾಡುವಾಗ ಏನಾಯಿತು, ಗಟ್ಟಿ ಆಯಿತು. ಸ್ವಲ್ಪ ಏನು ತಿನ್ನುವಾಗ ಸಾಫ್ಟ್ನೆಸ್ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಸರಿ ಆಯಿತು. 3ನೇ ಸಲ ಮಾಡುವಾಗ ಕರೆಕ್ಟ್ ಆಯಿತು. ಯಾವಾಗಲೂ ಹಾಗೆ ಫಸ್ಟ್ ಟೈಮ್ ಮಾಡುವಾಗ ಯಾವಾಗಲೂ ಕರೆಕ್ಟ್ ಆಗಬೇಕು ಅಂತ ಇಲ್ಲ. ಸೆಕೆಂಡ್ ಟೈಮ್ ಮಾಡುವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಅದನ್ನು ಸರಿ ಮಾಡ್ತಾ ಹೋಗ್ಬೋದು. ನಮಗೆ ಆಗೋದಿಲ್ಲ ಅಂತಿದ್ರೆ ಯಾವುದು ಕೂಡ ಆಗೋದಿಲ್ಲ. ಹಾಗೆ ನಾನು ಅಂದ್ಕೊಂಡಿದ್ದೆ ಈ ಹೋಳಿಗೆಲ್ಲ ಮಾಡೋದು ತುಂಬ ಕಷ್ಟದ ವಿಷಯ ಅಂತ. ಕಷ್ಟ ಏನಿಲ್ಲ, ಸುಲಭ ಉಂಟು. ನಮಗೆ ಅದರ ಟೆಕ್ನಿಕ್ ಗೊತ್ತಾಗಬೇಕು ಅಷ್ಟೇ. ಯಾವುದಕ್ಕೆ ಆದರೂ ಟೆಕ್ನಿಕ್ ಗೊತ್ತಾದರೆ ಈಸಿಯಾಗಿ ಮಾಡ್ಬೋದು.
ಹಾಗೆ ನೆಕ್ಸ್ಟ್ ಟೈಮ್ ಒಬ್ಬಟ್ಟು ಮಾಡೋದಿದ್ರೆ ಕರೆಕ್ಟಾಗಿ ನಾನು ಹೇಳ್ತೀನಿ ಯಾವ ಯಾವ ರೀತಿ ಮಾಡಬೇಕು ಅಂತ. ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.